ಲಕ್ಷ ಕೊಟ್ಟನವ ಹಿಂದ ಇವತ್ತು ಕೊಡಕ್ ಆಗಂಗಿಲ್ಲ ನಾತನ ಅದು ಬೇರೆ ಅರ್ಥ ಆತ. ಕೇಳಿಲ್ಲ ನಿನ್ನ ಸಮಸ್ಯೆ ಐತಂದ್ರ ತಡಿಯೋ ಒಂದ್ ನಿಮಿಷ ಕೇಳಪ್ಪ. ಇಲ್ಲಿ ನಿನ್ ಸಮಸ್ಯೆ ಐತಂದ್ರ ಅದಕ್ಕೆ ಪ್ರಾಪರ್ ದಾರಿ ಇರ್ತೈತಿ. ಆ ದಾರಿ ಒಳಗೆ ಹೋಗ್ಬೇಕು ನೀವು. ಸರ್ ಅದೇ ದಾರಿ ಹೊಂಟಿದ್ವಲ್ಲ. ಇದು ದಾರಿ ಇದೆ. ನೋಡಿ ಈಗ ನಿಮ್ದು ಎಲ್ಲ ನೀವು ಒಂದಾಗ್ತೀರಿ ಲಾಸ್ಟಿಗೆ ನಿಮ್ಗೊಂದು ಅವಕಾಶ ಸಿಕ್ಕಿ ನಿಮ್ಗಂತ ಹೇಳಿದ್ರೆ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ರಾಫ್ಟಿಂಗ್ ಇರೋದು ಹೋದಲ್ಲ. ಇದು ದುಡ್ಡಿನ ಹೊಟ್ಟೆಪಾಡಿ ಮಾಡ್ಕೋಬೇಕು ಬಿಟ್ರೆ ಇದು ಈ ರೀತಿ ದಂಡ ಆಯ್ತು ರಸ್ತೆ ಮೇಲೆ ಹೊರದಾಗ್ತದೆ ದುಡ್ಡು ಹೆಚ್ಚಾಗಿ ಮಾಡ್ತಿರೋದು. ಇದು ನಿಮ್ಗಾಗಿ ಯಾರಿಗಾಗಿರ್ಬೋದು ನೋಡ್ತಿದ್ದೀನಿ. ಆಯ್ತು ನಿಮ್ಗೆ ಸಮಸ್ಯೆ ಆಯ್ತು ಹೊಟ್ಬಿಡಿ ನೋಡಿ ಉಳಿದವ್ರನ್ನ ಕಳಿಸಿ ಇನ್ನು ಇದು ಯಾರು ಬೇಡ ವಿಷಯ ಸ್ವಲ್ಪ ಮೂರು ಜನ ನೋಡ್ಲಿಕ್ಕೆ ಬಂದಿರ್ತಾರೆ. ಅದು ಏನೋ ದೊಡ್ಡ ಏನೋ ದೊಡ್ಡ ಗಲಾಟೆ ಅಂತ ಹೇಳ್ತಾರೆ. ಬೇಡ ಲಾಸ್ಟ್ ಹೊರಟ ನಿಮ್ಮ ಟೂರಿಸಮ್ ಹೊರಟ ಬಿಟ್ಟಿದೆ. ಉಳಿದವ್ರನ್ನೆಲ್ಲ ಕಳಿಸಿ ಉಳಿದವರೆಲ್ಲ ಹೋಗಿ ಹೊಡೆಯೋದು ಬಿಡುವ ಅದು ಐತಿ. ಅದನ್ನ ನಾವು ತೊಗೊಂತೀವಿ. ಸಮಸ್ಯೆ ಏನಂತ ಹೇಳಿದ್ರೆ ಡಿಸೆಂಬರ್ ಸೀಸನ್ ಟೈಮಲ್ಲಿ 130, 150ಕ್ಕೆಲ್ಲ ರೇಟು ವಾಟರ್ ಆಕ್ಟಿವಿಟೀಸ್ ಕೊಟ್ಟರು. ನಾವು ಅದೇ ರೇಟ್ ಇಟ್ಕೊಂಡು ನಾವೇನು ಮಾಡ್ತೀವಿ, ಬ್ರೇಕ್ಫಾಸ್ಟ್ ಎಲ್ಲ ಡಿನ್ನರ್ ಎಲ್ಲ ಕೊಟ್ಕೊಂಡು ನಾವು ಗೆಸ್ಟಿಗೆ 1300, 1200ಗೆಲ್ಲ ಸೇಲ್ ಮಾಡಿದ್ರು. ಯಾಕಂತಂದ್ರೆ ಕಾಂಪಿಟೇಷನ್ ಹಂಗೆ ಆಗಿದೆ. ಡಿಸೆಂಬರ್ ಅಂತ ಸೀಸನಲ್ಲಿ ಇವರು 130, 150ಗೆ ರೇಟ್ ಕೊಟ್ಟಾರೆ. ಈಗ ಒಂದೇ ಸರಿ ಇನ್ನೂ ಸೀಸನ್ ಸ್ಟಾರ್ಟ್ ಆಗಿಲ್ಲ. ಇದು ಮಾರ್ಚ್ ತಿಂಗಳ ಸರ್ ಗೆಸ್ಟ್ ಇಲ್ಲ. ಅದರಲ್ಲಿ 750 ರೂಪಾಯಿ ಮಾಡಿರ್ತಾರೆ. ನಾವು ಸೇಲ್ ಮಾಡ್ತಾ ಇರೋದು ರೇಟ್ ಎಷ್ಟು ಸರ್? 1400, 1500 ರೂಪಾಯಿ ಗೆಸ್ಟಿಗೆ. ಈಗ ಅದರಲ್ಲೂ ಕಾಂಪಿಟೇಷನ್ ಸರ್. ಒಬ್ರು ಯಾರಾದರೂ ಫಿಕ್ಸ್ ಮಾಡೋದು ಯಾರು ಮಾಡ್ತಾರೆ? ಯಾರು ಅಸೋಸಿಯೇಷನ್ ಮಾಡ್ಯಾರ? ಎಲ್ಲರೂ ಅಸೋಸಿಯೇಷನ್ ಮಾಡಿ ಅವ್ರ ರೇಟ್ ಫಿಕ್ಸ್ ಮಾಡ್ಕೊಂಡಾರ. ಸರ್ ನಾವು ಗೆಸ್ಟ್ ಆಗ್ತೇವೆ ನಮಗೆ ಕೇಳೋದಿರಂಗಿಲ್ಲ ಸರ್. ಸರ್ ಈಗ ನಾವು ಗೆಸ್ಟ್ ಇವ್ರಿಗೆ ಕಳಿಸ್ತೀವಿ, ಇವರಿಂದ ನಮ್ಮ ಕಡೆ ಬರಂಗಿಲ್ಲ ಸರ್. ನಾವು ಬುಕಿಂಗ್ ಮಾಡ್ಕೊಂಡ ಇವ್ರಿಗೆ ಇಲ್ಲಿ ಕಳಿಸಿರ್ತೀವಿ ಅಂತ ಹೇಳಿದಾಗ ಇವ್ರು ಅದನ್ನ ನಮಗೆ ಕೇಳೋದು ಒಂದಿರಂಗಿಲ್ಲ ಸರ್. ಯಾರಿಗಾರ ಒಬ್ರಿಗಾರ ಕೇಳುವುದೇನೈತಂದ್ರೆ ಇವ್ರು ಮನ್ಸು ಬಂದಂಗೆ ಮಾಡಿದ್ರು. ಇವ್ರು ಹೆಂಗ್ ಮಾಡತ್ತಾರ ಸರ್? ಅದು ಅಸೋಸಿಯೇಷನ್ ಮಾಡಿದ್ರಲ್ಲ ಅವ್ರಿಗೇನು ಖರ್ಚು ಇರೋದಿಲ್ಲ ಸರ್. 100% ಐತಿ ಸರ್. ಅದು ಸಡನ್ಲಿ ಯಾಕೆ ಮಾಡ್ಬೇಕು ಸರ್? ಈಗ ನಮ್ದು ಒಂದು ಬ್ರೇಕ್ಫಾಸ್ಟ್ ಟೈಮಿಂಗ್ ಕೊಡ್ಬೇಕು ಸರ್. ಕೇಳಿಲ್ಲ ಒಂದ್ ನಿಮಿಷ. ನಿಮ್ಗೆ ಅಂತ ಸಮಸ್ಯೆ ಇದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ ಐತೆ, ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಇಲ್ಲಿ ಬಂದು ನೀವು ತಡಿಯೋ, ಇಲ್ಲಿ ಎಲ್ಲ ವಿಡಿಯೋ ಅದಾವ ನನ್ನ ಹತ್ರ. ನನ್ನ ಹತ್ರ ವಿಡಿಯೋ ಅದಾವ. ಏನಾಗೈತಿ ಎಲ್ಲ ನನ್ನ ಹತ್ರ ವಿಡಿಯೋ ಅದಾವ. ಹೌದಾ? ಈಗ ತಡಿಯೋ ಅದಿರ್ಲಿ. ಅದ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಡ್ತಿದ್ರೆ ನಾ ಈಗ ತೊಗೊಳಕ್ ಹಿಡಿದೇವೆ. ಅವ್ರದ್ದು ತೊಗೊಂತೀವಿ ಅಂತ ಹೇಳಿ, ನಿಮ್ದು ತೊಗೊಂತೀವಿ ಅಂತ ಹೇಳಿ ನಾ ಏನ್ ಹೇಳತ್ತೀನಿ ತೊಗೊಂತೀವಿ. ಏನಪ್ಪ ಅವ್ರ ಮ್ಯಾಗ? ಯಾಕಂದ್ರೆ ಗೈಡ್ಗಳು ಕರ್ಕೊಂಡ್ ಪೆನ್ನ ಕಸ್ಕೊಂಡು ಕಂಪ್ಲೇಂಟ್ ಕೊಡ ಆತಿಲ್ಲ. ನಿನ್ ಕೈಯಾಗ ಕೊಡ್ತೀವಿ. ಇನ್ನ ಏನು ಬರ್ಕೊಂತಿ ಅರ್ಥ ಆತ ತಗೊಂತೀವಿ ನಾವು, ಇಲ್ಲ ಅನ್ನೋದಿಲ್ಲ. ಬಟ್ ನೀವು ಅದಕ್ಕೊಂದು ಪ್ರಾಪರ್ ಐತಲ್ಲ. DC ಅವ್ರು ಅದಾರ, AC ಅವ್ರು ಅದಾರ. ನೆಕ್ಸ್ಟ್ ಇರೋದು ಇದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅದಾವ. ಹೌದಾ? ಸಡನ್ ಆಗಿ ಹಿಂಗೆ ರೇಟ್ ಏರ್ಸ್ಯಾರ. ನೀವು ಅವ್ರದ್ದು ಏನಾರ ರೆಗ್ಯುಲೇಟ್ ಅಥಾರಿಟಿ ಇರ್ತಾರೆ, ಏನಾರ ರೆಗ್ಯುಲೇಷನ್ ಮಾಡ್ಬೋದು. ಹೆಂಗೆ ಕೇಳಿರಿ? ಕಂಪ್ಲೇಂಟ್ ಕೊಟ್ಟಿರಿ? ಕಂಪ್ಲೇಂಟ್ ಕೊಟ್ಟಿರಿ? ಎಲ್ಲ ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ. ಕಂಪ್ಲೇಂಟ್ ಕೊಟ್ಟಾಗ ಏನಂದ್ರೆ ಅವ್ರ
ಈಗ ಅದು ಲೆಟರ್ ಎಲ್ಲ ಕೊಟ್ಟಿದ್ದೀವಿ ಸರ್ ನಾವು ಹೌದ್ರಿ ಮತ್ತೆ ಅವ್ರು ಈಗ ನೋಡ್ರಿ ಇಲ್ಲಿ ನಾವು ಬರೋದ್ ಕಾರಣ ಒಂದ ಹೇಳಪ್ಪ ಇಲ್ಲಿ ರೇಟ್ ಹೈಕ್ ಆಗಿದ್ದ ಅದಲ್ಲ ನೀವು ಬರೋದ್ ಮೇನ್ ರೀಸನ್ ಅದ ರೇಟ್ ಹೈಕ್ ಆಗಿದ್ದಕ್ಕೆ ಅದಕ್ಕೊಂದು ಪ್ರಾಪರ್ ಅಥಾರಿಟಿ ಐತಲ್ಲ 15 ದಿನದಿಂದ ಮಾತಾಡೋದೇವಿ ಸರ್ ಮಾತಾಡಪ್ಪ ಸ್ವಲ್ಪ 15 ದಿನದಿಂದ ಮಾತಾಡೋದಿ ಸರ್ 4 ಸಲ ಮಾತಾಡೋಕೆ ಕರ್ದೀವಿ ಅವ್ರದ ಅಧ್ಯಕ್ಷಕ್ಕೆ ಕರ್ದೀವಿ ಮಾತಾಡ್ಲಿಕ್ಕೆ ಯಾರ ಅಧ್ಯಕ್ಷಕ್ಕೆ ಕರ್ದೆ ಸಂಜು ಅಂತೇಳಿ ಇವ್ರ ಅಧ್ಯಕ್ಷರನ್ನ ಬಿಡಪ್ಪ ಇವ್ರಿಗೆ ಮಾಡಿಬಿಟ್ರಲ್ಲ ರೇಟ್ ಫಿಕ್ಸ್ ಮಾಡಿಬಿಟ್ರ ಅವ್ರು ಹೌದಾ ಅಸೋಸಿಯೇಷನ್ ಮಾಡ್ಕೊಂತ ಅವ್ರದ್ದು ರೇಟ್ ಫಿಕ್ಸ್ ಮಾಡಿಬಿಟ್ರ ಈಗ ಇದನ್ನ ರೆಗ್ಯುಲೇಟ್ ಮಾಡಕ್ಕೆ ಅಥಾರಿಟಿ ಮಾತಾಡ್ಬೇಕಲ್ಲ ಸರ್ ಫಸ್ಟ್ ಸ್ಟೆಪ್ ಅಲ್ಲೇ ತಗೋಬೇಕು ಮಾತಾಡಿದಾಗ ಇವ್ರಿಂದ ರೆಸ್ಪಾನ್ಸ್ ಬಂತ ರೆಸ್ಪಾನ್ಸ್ ಏನು ಬಂದಿಲ್ಲ ಅಂದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ 4 ಸಲ ಹೋದ್ರು ನಮ್ಗೆ ರೆಸ್ಪಾನ್ಸ್ ಬರಲಿಲ್ಲ 2 ದಿನ ಬಿಟ್ಟು ಹೇಳ್ತೀವಿ ನಡಿಯಪ್ಪ ಟೂರಿಸಂ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಕೇಳಬೇಕು ನಾವು ಅಲ್ಲಿ ಮಟ್ಟ ಸರ್ ನಮ್ದು ಒಟ್ಟಿ ನಡೀತಾ ಇರೋದು ಅದ್ರ ಮೇಲೆ ನಮ್ದು ಒಟ್ಟಿ ನಡೀತಾ ಇರೋದು ಅದ್ರ ಮೇಲೆ ಬಟ್ ಅಲ್ಲಿ ಮಟ್ಟ ಹೋದ್ರೆ ಟೋಟಲ್ ಎಲ್ಲ ಬಂದಾಗಿದೆ ಅಂತ ಹೇಳಿ ನೀ ಹೋಗಿ ಕಂಪ್ಲೇಂಟ್ ಮಾಡ ನಿನ್ನ ಯಾರು ಮಾಡಲ್ಲ ಅದ್ರ ಏನೈತೆ ನಾವೇನ್ ಬೇಡ ಅನ್ನೋದಿಲ್ಲ ಇಲ್ಲಿ ಮಾತಾ ಇಲ್ಲ ಸರ್ ಏನಂತ ಹೇಳಿದ್ರ ಕೇಳಕ್ ಬಂದ್ರೆ ಇಷ್ಟು ಹೊಡ್ಕೊಂಡು ಬಡ್ಕೊಂಡು ದಾದಾಗಿರಿ ಮಾಡ್ತಾರಂದ್ರೆ ಸರ್ 130 ರೂಪಾಯಿ ಕೊಡ್ಬೇಕಂದ್ರೆ ಎಲ್ಲ ಇವ್ರದ್ದು ಚಲೋ ನಡೆದಿತ್ತು ಈಗ 750 ರೂಪಾಯಿ ಮಾಡಿದ್ದಾರೆ ನಾವು ಜಾಸ್ತಿ ಏನು ಕೇಳ್ತಾ ಇಲ್ಲ ನಮ್ಗೆ 400 ಆಗ್ಬೇಕಂತ ಹೇಳಿ ಹೇಳಿದ್ವಿ ನಾವು 400 ರೂಪಾಯಿ ರೇಟ್ ಆಯ್ತಂತಂದ್ರೆ 400 ರೂಪಾಯಿ ರೇಟ್ ಆಯ್ತಂತಂದ್ರೆ ನಮ್ಗೆ 1,000 ರೂಪಾಯಿ ನಾವು ಬಿಡುವಿ ಕೊಡ್ತೀವಿ ಸರ್ ಎಲ್ಲ ಏಜೆಂಟ್ಸ್ ಮತ್ತೆ ದಾಂಡೇಲಿ ಅರ್ಧ 70% ನಡೀತಾ ಇರೋದು ಹೊಟ್ಟಿ ಟೂರಿಸಂ ಮೇಲೆ ಇದು ಜನ ಏನ್ ಮಾಡ್ತಾರೆ ನಾವು ಒಂದು ಬಿಡುವಿ ರೇಟ್ ಕೊಡ್ತೀವಿ 1,000 ರೂಪಾಯಿ ನಾನು ಹೇಳ್ತಾ ಈಗ ಇಷ್ಟೆಲ್ಲ ಮಂದಿ ಸಮಸ್ಯೆ ಐತಂದ ನಾವು ಅದಕ್ಕೆ ಹೋಗ್ಲಿಲ್ಲ ಅಲ್ಲ ಸರ್ ಒಂದು ಅಥಾರಿಟಿ ಇಂಟರ್ವೆನ್ಷನ್ ಆಗ್ಬೇಕಲ್ಲಿ ನಾವು ಈಗ ಇವ್ರು ಕೇಳ್ತಾ ಇಲ್ಲ ನೀವು ಬಿಡ್ತಾ ಇಲ್ಲ ಅಂದ್ರೆ ನೀವು ಜಗಳಾಡ್ಕೊಂಡು ನೀವು ಜಗಳ ಮಾಡಕ್ ಬಂದಿಲ್ಲ ಅಂದ್ರೆ ನೀವು ಅಟ್ಲೀಸ್ಟ್ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು ನಾವು ಸರ್ ನಾವು ಮೊನ್ನೆ ಇಷ್ಟು 150-100 ಜನ ಪೊಲೀಸರು ಇದ್ರಿ ಸರ್ ಅವಾಗ ಸರ್ ಪೊಲೀಸರು ಇದ್ರಿ ಸರ್ ಇದ್ರೆ ನಾವು ಲಾಸ್ಟಿಗೆ ಎಲ್ಲ ಗಲಾಟೆ ಆಗತ್ತೆ ಅಂದ್ಮೇಲೆ ಕಳ್ಸೈತಿ ಬಲ್ಲಿ ಎಲ್ಲಿ ನಾವೆಲ್ಲ ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿದ್ರಿ ಯಾರು ಕೊಟ್ಟಿಲ್ಲ ಅವ್ರ ಗೈಡ್ಸ್ ತರ ನಾವು ಬಂದಿದ್ದು 15 ಜನ ಬಂದಿದ್ದು ಸರ್ 15 ಜನ ಇಲ್ಲ ಸರ್ ನೋಡೇ ಬಂದಿನಿ ನಾನು ಬಂದಿಲ್ಲ ಲೆಟರ್ ಕೊಟ್ಟಿವಲ್ಲ ಸರ್ ಮತ್ತೆ ಅಲ್ಲಿ ಆಲ್ರೆಡಿ ಮನವಿ ಕೊಟ್ರಿ ಇಲ್ಲೇ ಬಂದ್ಬಿಟ್ರಿ ಸೀದಾ ಅದಕ್ಕೆ ಇಲ್ಲಿ ಕೇಳಿಲ್ಲ ಒಂದು ರೆಸಾರ್ಟಿಂದ ಒಂದ ಸಮಸ್ಯೆ ಇರುದಿಲ್ಲ ಒಂದು ರೆಸಾರ್ಟಿಂದ ಒಂದು ಸಮಸ್ಯೆ ಇನ್ನೊಂದು ರೆಸಾರ್ಟಿಂದ ಇನ್ನೊಂದು ಸಮಸ್ಯೆ ಅದ್ರ ಓನರ್ ಇರ್ತಾನ ಅವ್ನು ಪೇಮೆಂಟ್ ಬಾಕಿ ಇರ್ತೈತಿ ಅವರು 108 ಹೇಳ್ತಾರ ಹೌದಾ ನೀವು ದುಡ್ಡು ಕೊಟ್ರನಲ್ಲ ಅವ್ರದ್ದು ನಡೆಯೋದು ಮತ್ತೆ ಗಾಡಿ ಹಾಕಬೇಕ ಗಾಡಿ ತಗೋಬೇಕ ಡೀಸೆಲ್ ಹಾಕಿಸ್ಬೇಕ 4 ಮಂದಿಗೆ ಪಗಾರ ಕೊಡ್ಬೇಕ 50 ಮಂದಿ ರಾಫ್ಟ್ ನಡ್ಸೋರಿಗೆ ಕೊಡ್ಬೇಕ ಹೌದಲ್ಲ ಅವ್ರದ್ದು ಇರ್ತೈತಿ ಗಾಡಿ ಜಗತ್ ಬಾಡಿಗೆ ಕೊಡಬೇಕು ಗೆಸ್ಟಿಗೆ ತೊಂದರೆ ಕೊಡಬಾರ್ದಲ್ಲ ಸರ್ ಈಚ್ ಇಂಡಿವಿಜುವಲ್ ರೆಸಾರ್ಟ್ ಇಂಡಿವಿಜುವಲ್ ಹೋಮ್ ಸ್ಟೇ ಒಂದೊಂದು ಸಮಸ್ಯೆ ಇದೆ ಅಂತಾರ ಅವ್ರು ಈಗ ಒಂದು ನೀನು ಮಾತಾಡ್ಬಾರ್ದು ನಿಮ್ದ ಡಿಪಾರ್ಟ್ಮೆಂಟ್ ಇಬ್ರು ಮಂದಿ ಇದ್ರು ಸರ್ ಕೇಳಿದ್ವಲ್ಲ ಎಲ್ಲರೂ ಕೂಡ ಜಗಳಾಡ್ರಿ ಒಂದ್ ನಿಮಿಷ ಈಗ ನೋಡಪ್ಪ ಇಲ್ಲಿ ಕೇಳಿಲ್ಲ ಈ ಜಗಳದ ಐತಲ್ಲ ತಡಿಯೋ ನೀ ತಡಿ ನಾವು ನನ್ನ ಮಾತು ಕೇಳ ಫಸ್ಟ್ ಅದಲ್ಲ ನನ್ನ ಮಾತು ಕೇಳ್ತಿ ನಾ ಬಂದೇನಿ ಇಲ್ಲಿಗೆ ಅದಕ್ಕೆ ಬಂದೇನಿ ನೋಡಿಲ್ಲ ಜಗಳದ ಏನೈತಲ್ಲ ಅದರ ಕಂಪ್ಲೇಂಟ್ ನೀವು ಕೊಟ್ಟರು ತಗೊಂತೀವಿ ಅವ್ರು ಕೊಟ್ಟರು ತಗೊಂತೀವಿ ಅದನ್ನ ಬಿಡ್ಬಿಡ್ರಿ ಮೂಲ ಸಮಸ್ಯೆಗೆ ಬರ್ರಿ ಮೂಲ ಸಮಸ್ಯೆ ಏನೈತಿ ರೇಟ್ ಹೈಕ್ ಮಾಡಿದ್ದು ಅವ್ರ ಕಡೆಯಿಂದ ಏನ್ ಸಮಸ್ಯೆ ಐತಿ ನೀವು ಪೇಮೆಂಟ್ ಮಾಡಿಲ್ಲ ಅನ್ನೋದು ರೇಟ್ ಹೈಕ್ ಮಾಡಿದೈತಲ್ಲ ಅದನ್ನ ಅವ್ರು ಅಸೋಸಿಯೇಷನ್ ಮಾಡ್ಕೊಂಡು ಒಂದು ಡಿಸಿಷನ್ ತಗೊಂಡಾರ ಹೌದಾ ಇಷ್ಟು 700 800 600 ಏನೋ ಒಂದು ತಗೊಂಡಾರ ಪರ್ ಪರ್ಸನ್ ಇಷ್ಟು ಮಾಡ್ತೀವಂತ ಈಗ ಅದು ನಿಮ್ಮ ಬಿಸ್ನೆಸ್ಸಿಗೆ ಹೊಡೆದು ಬೆಳಕತ್ತೈತೆ ಅಂತ ಹೇಳ್ತೀರಿ ಹೌದಾ ಅವ್ರ ಸಮಸ್ಯೆನೂ ಕೇಳ್ಬೇಕ ನಿಮ್ಮ ಸಮಸ್ಯೆನೂ ಕೇಳ್ಬೇಕ ಈ ಎರಡೂ ಬಗೆಹರಿಲಿಲ್ಲ ಅಂದ್ರೆ ನಡಕ ಇಂಟರ್ವೆನ್ಷನ್ ಆಗಾಕ ತಹಸೀಲ್ದಾರ್ ಅವ್ರ ಅದಾರ ಟೂರಿಸಂ ಡಿಪಾರ್ಟ್ಮೆಂಟ್ ಐತಿ DC ಐತಿ ಅವ್ರು ಬಂದ್ಮ್ಯಾಗ ಈ ಒಂದು ಏರಿಯಾ ಒಳಗೆ ಇಷ್ಟು ಖರ್ಚು ವೆಚ್ಚ ಒಂದು ರಾಫ್ಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತೈತೆ ಅವರೆಲ್ಲ ಲೆಕ್ಕ ಹಾಕಿ ಪ್ರಾಫಿಟ್ ಮಾರ್ಜಿನ್ ಪ್ರತಿಯೊಂದು ಹಿಡ್ಕೊಂಡು ಒಂದು ಏನೋ ಫಿಕ್ಸ್ ಮಾಡ್ತಾರ ಹೌದಾ ಅವ್ರಿಗೆ ಅಥಾರಿಟಿ ಐತಿ ಅಧಿಕಾರ ಐತಿ ಅದು ಪ್ರಾಪರ್ ವೇ ಅದನ್ನ ಬಿಟ್ಟು ನೀವ ಬಂದ ಇವನ್ ಕೇಳ್ತೀನಿ ನಾವು ಅವ್ರ ಹತ್ರ ಮಾತಾಡ್ತೀವಿ ಕೆಲಸ ಆಗುದಿಲ್ಲ ಅದು ಈಗ ಅಲ್ಲಿ ಕುಂದ್ರೂ ಮಾತಾಡೋನು ನಿಮ್ ಪಾಯಿಂಟ್ ಏನೈತಿ ನೀವು ಹೇಳ್ರಿ ಅವ್ರ ಪಾಯಿಂಟ್ ಏನೈತಿ ಅವ್ರು ಹೇಳಿ ಆಮ್ಯಾಗ ತಡಿಯೋ ಆಗಂಗಿಲ್ಲ ಅಂತ ಹೋಗಪ್ಪ ಕಂಪ್ಲೇಂಟ್ ಕೊಡುವ ಮರ ಎಲ್ಲದಾರ ನೋಡಿಲ್ಲ ಕೊಡು ಕಂಪ್ಲೇಂಟ್ ಕಂಪ್ಲೇಂಟ್ ತಗೊಂತೀನಿ
ನಾನು ಮೂಲ ಸಮಸ್ಯೆ ಬಗೆಹರ್ಸಕ್ ವಿಚಾರ ಮಾಡಕತ್ತೀರ, ನೀವು ಹೊಡೆದ್ರಂತ ದುಗ್ಸಿದ್ರಂತ ಇಷ್ಟು ಮಂದಿ ಬಂದ್ರ ಮತ್ತೆ ಹಿಂಗ್ ಗಲಾಟೆ ಆಗುದ ಮತ್ತದ ಸರ್ 10 ಮಂದಿ ಬಂದಿದ್ದಾರೆ ಸರ್. 10 ಮಂದಿ ಇಲ್ಲಿ ಎಣಸಪ್ಪ ಈಗ ಬಂದಿರಲ್ಲ ಮತ್ತೆ ಇಲ್ಲಿ ವಿಡಿಯೋ ತೋರಿಸ್ಲಾ ನಾವೆಲ್ಲ ಇದ್ರಲ್ಲ ನೀವ್ ಏನ್ ಹೇಳ್ತೀರೋ ನಾವು ಶಿಕ್ಷೆ ಕೊಡ್ರಿ ನೀನೇ ಇರ್ಬೇಕಂತ ಸರ್, ನಮ್ಮ ರಕ್ಷಣೆ ಕಸಿ ಸರ್ ಶಿಕ್ಷೆ ಕೊಡ್ರಿ ನಾವೆಲ್ಲ ಇದ್ರ ಕೊಡ್ರಿ, ಕಂಪ್ಲೇಂಟ್ ಕೊಡ್ರಿ, ತಗೊಂತೀವಿ. ತುಂಬಾ ಜನ ಬಂದಾಗ ಇವರು ಇಲ್ಲೇ ಇಡಿಯಪ್ಪ, ಇಷ್ಟು ಜನ ಕೇಳಿಲ್ಲ ಕಂಪ್ಲೇಂಟ್ ಆಯ್ತಲ್ಲ, ಕೊಡು ಕಂಪ್ಲೇಂಟ್ ತಗೊಂತೀವಿ. ಈಗ ನಾವು ಮಾತಾಡಕ್ ಸ್ವಲ್ಪ ಜನ ಬಂದಿದ್ದಾರೆ. ಕಂಪ್ಲೇಂಟ್ ಅಲ್ಲ ಸರ್, ನಮ್ಗೆ ಸೊಲ್ಯೂಷನ್ ಬೇಕು ಸರ್. ನಮ್ಗೆ ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದೀವಿ, ಗುಂಪು ಕಟ್ಕೊಂಡು ಜಗಳಕ್ಕೆ ಬಂದಿವಿ ಅಂತ ಹೇಳ್ತೀರಿ ಸರ್ ನೀವು. ಜಗಳದ ಬಗ್ಗೆ ನಾ ಮಾತಾಡಕ್ತಿಲ್ಲ, ನನಗೆ ಜಗಳ ಇಂಟ್ರೆಸ್ಟ್ ಇಲ್ಲ. ಜಗಳ ನಮಗೂ interest ಇಲ್ಲ ಸರ್. ಏನೆಲ್ಲ ಮುಗಿದ ಮೇಲೆ ಮುಗಿದ್ಮ್ಯಾಗ ಕೊಡ್ತಾರ ಮತ್ತೆ ಅವ್ರು ಮುಂದೆ ಹೊಡೆದ್ರಲ್ರಿ ಸರ್. ಕೊಡೋ ಕಂಪ್ಲೇಂಟ್ ಸರ್ ನೀವು ಮಾನವೀಯತೆಯಿಂದ ನಾವು ಒಂದೇ ಕೇಳಾಕತ್ತೀನಿ. ಮಾನವೀಯತೆಯಿಂದ ನೀವು ಡಿಪಾರ್ಟ್ಮೆಂಟ್ ನವರಾಗಿ ನಾವು ಹೊಡ್ತಾದಿಂದ ಇಲ್ಲಿ ನಿಂತೀವಿ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗ್ಬೇಡ್ರಿ. ಹೆಂಗ್ ಮಾತಾಡತ್ತೀರಿ ನೀವು ಅವ್ರ ಕಡೆ ನಾನು ನಿಮಗೆ ನೋಡಿಲ್ಲ ಅಲ್ಲಿ ಮಾತಾಡತ್ರ ಕೇಳಿಲ್ಲ. ಅವ್ರ ಸಮಸ್ಯೆ ಹೇಳಿದ್ರೆ ಕೇಳಿದೆ ಬಂದೆ. ನಿಮ್ಮ ಸಮಸ್ಯೆ ಹೇಳೋದು ಬಿಟ್ರೆ ನೀವು ಜಗಳಾಡತ್ತೀರಿ. ಜಗಳಾಡದೈತಲ್ಲ, ಕಂಪ್ಲೇಂಟ್ ಕೊಟ್ಟು ತಗೊಂತೀನಿ, ಅದನ್ನ ಸಪರೇಟ್ ಮಾಡ್ರಿ. ಮೂಲ ಸಮಸ್ಯೆ ಏನೈತಿ, ರೇಟ್ ಏರ್ಸಿದ್ದಲ್ಲ ಅದನ್ನ ಮಾತಾಡೋಣ ಅಂತಂದ್ರೆ ಮತ್ತೆ ನೀವು ಇಲ್ಲ ನಮ್ಮ ಹೊಡೆದ್ರು ಹೊಡೆದ್ನಾಗ ಏನ್ ಮಾತಾಡೋದು ಅಲ್ಲಿ ಬರ್ರಿ ಕುಂದ್ರ ಬರ್ರಿ. ನಿಮ್ಮೂರ್ ಕಡೆಯಿಂದ ಯಾರಾದ್ರಿ ಮತ್ತೆ ಅಲ್ಲಿ ಜಗಳಾಡಿದ್ರೆ ನಾ ಕೇಳೋದಿಲ್ಲ, ಲಾಟಿನ ಬಸ್ತೇನೆ ಮತ್ತೆ ಅಲ್ಲಿ ಜಗಳಾಡಂಗಿಲ್ಲ. ಕೆಲಸ ಮಾಡ್ರಿ ಸರ್, 4 ಜನ ಹೋಗ್ರಿ, 4 ಜನ ಯಾರು ಫಿಕ್ಸ್ ಮಾಡ್ಬಾ ಹೋಗ ಸರ್ ಅವ್ರ ಕೂಟ ನಾವು ಮಾತಾಡಕ್ ಮಾತಾಡಂಗಿಲ್ಲ. ಸಂಬಂಧಪಟ್ಟವ್ರು ಬಂದಾಗ ಆಯ್ತು. ಹಂಗಿದ್ರೆ ಇಲ್ಲಿಂದ ಹೋರಿ, ಮತ್ತೆ ಈ ಕಡೆ ಬರಾಕ್ ಹೋಗ್ಬೇಡ್ರಿ. ನಿಮ್ ಗಲಾಟೆ ಇಲ್ಲಿ ತಗೊಂಡ್ ದಾಂಡೇಲಿ ಆಟೋದವರು ಎಲ್ಲರೂ ಬಂದಿಲ್ಲ, ಯಾರು ಇದು ಮಾಡೋಣ ಅಂತ ಹೇಳಿ ಸ್ಟ್ರೈಕ್ ಮಾಡ್ರಿ ನಾ ಬೇಡ ನೀವು ಹೋರಾಟ ಮಾಡಕ್ ಬೇಡ ಅನ್ನತ್ತಿಲ್ಲ. ಜನ ಹೇಳ್ತಾ ಇದ್ದಾರೆ. ನೋಡಿ ಪಬ್ಲಿಕ್ ಅಲ್ಲಪ್ಪ, ನೀನ ಮಾಡ, ಅದ್ರೊಳಗೇನೈತಿ ನಿನ್ನ ಹಕ್ಕದ, ನಾ ಅದನ್ನ ಬೇಡ ಅನ್ನೋದಿಲ್ಲ. ಮುಂದೆ 5 ನಿಮಿಷ ಕೊಡಿ ಸುಗರಿ ಎಲ್ಲರಿಗೂ ತಿಳಿಸಿ ಮಾತಾಡುವಾಗ ಅವ್ರು ಒಂದೇ ಸಮನೆ ಬಂದು ನಮ್ಮೆಲ್ಲರಿಗೂ ಗೈಡ್ಸ್ಗೆಲ್ಲ ಸೇರೆ ಕೊಡಿಸಿ ನಾವು ಬಂದು 20 ಜನ ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಬಂದಿದ್ದವ್ರಿಗೆಲ್ಲರಿಗೂ ಕೈ ಹಚ್ಚಿ ಎಲ್ಲರಿಗೂ ಹೊಡೆದು, ಆಮೇಲೆ ಪೊಲೀಸರು ಅಲ್ಲೇ ನಿಂತಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿ ಪೊಲೀಸರು ಇದ್ದಾರೆ. ಅವರೆಲ್ಲ ಇರುವಾಗಲೂ ಇಲ್ಲೇ ನಮ್ಮ ಅಧ್ಯಕ್ಷರಾಗಿದ್ದ ಪವನ್ ಅವ್ರಿಗೂ ಈ ಕಡೆ ಎಲ್ಲ ನೋಡ್ರಿ ಹೆಂಗ್ ಮಾಡಿದ್ದಾರೆ. ಇಲ್ಲ ಬಾ ಇಲ್ಲಿ ನೋಡ್ರಿ, ಮಾತಾಡ್ಲಿಕ್ಕೆ ಬಂದವ್ರಿಗೆ ಇಲ್ಲಿ ನೋಡ್ರಿ, ಇದೆಲ್ಲ ರಕ್ತ ಬರಂಗ್ ಹೊಡೆದಿದ್ದಾರೆ. ಇಲ್ಲಿ ನೋಡ್ರಿ ಎಲ್ಲರಿಗೂ ಅವ್ರಿಗೆ ಮೊದಲೇ ಇಂಟಿಮೇಟ್ ಎಲ್ಲ ಅವ್ರ ಮೊದಲೇ ಯೋಚನೆ ಎಲ್ಲ ಮಾತಾಡ್ಕೊಂಡು ಬಂದು ಅವ್ರಿಗೆಲ್ಲ ಹುಡುಗರಿಗೂ ಕೂಡಿಸಿ ಗೈಡ್ಸ್ಗೆ ನಮ್ಮ ಮೇಲೆ ಹೊಡಿಲಿಕ್ಕೆ ಬಿಟ್ಟಿದ್ದಾರೆ. ಅವರು ನಾವು ಬಂದು ಕರೆಕ್ಟ್ ಒಂದು 10-15 ಜನನೂ ಇಲ್ಲ, ಕರೆಕ್ಟಾಗಿ ಅವ್ರು ಒಂದು 40-50 ಜನ ಒಂದೇ ಸಲ ಬಂದಿದ್ದಾರೆ. ಬನ್ನಿ, ಇಲ್ಲಿ ಹೊಡೆದವ್ರ ಯಾರು ಅಂತಂದ್ರೆ ಇಲ್ಲಿದ್ದಾರೆ ಜನ, ಇಲ್ಲಿ ಪೊಲೀಸರ ಸಪೋರ್ಟ್ ಇದೆ. ಸೊ ಇಲ್ಲಿ ಇರೋದೆಲ್ಲ ಗೈಡ್ಸ್ಗಳು, ಇಲ್ಲ ಜಟ್ಟಿ ಓನರ್ಸ್ ಮತ್ತು ಗೈಡ್ಸ್ ಇದ್ದಾರೆ. ಎಲ್ಲ ಯಾರ್ಯಾರು ನೋವಿತ್ತು ಪಟ್ ಕರೆದು ಬಿಡ್ರಿ, ಇಲ್ಲೇ ಒಂದು ರೌಂಡ್ ವಿಡಿಯೋ ಮಾಡ್ಬಿಡೋಣ. ಯಾರ್ಯಾರಿಗೆ ಇದಾಗೈತೆ ಸರ್ ಇದೆಲ್ಲ ಸರ್, ಈಗ ಇದು ಎದೆಗೆ ಹೊಡೆದ್ರಲ್ಲ ಸರ್, ಉಸಿರಾಡಕ್ ಆಗತ್ತಿಲ್ಲ. ನನ್ನ ತಲೆ ಹೊಡೆದಾರ ಸರ್. ನೋಡಿ ಸರ್, ಈಗ ನೋಡಿ ಸರ್, ಚಾಕುವಿಂದ ಹೊಡೆದಾರ.
ನಾವು ತಪ್ಪಿಸ್ಕೊಂಡು ಸರ್ ಓಡಾಕತ್ತೇವಿ. ಬೋಟಿಂಗ್ ಇದು ಪೆಡಲ್ ಇರುತ್ತೆ ನೋಡಿ ಸರ್, ಅದರಿಂದ ಹೊಡೆದಾರ ಸರ್. ಗೈಡ್ ಅಂದ್ರೆ ಅವರು ಪ್ರಾಪರ್ಟಿ ಓನರ್ ಅಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ಸರ್ ನಮ್ಗೆ ಅವ್ರು ಈ ತರ ಟ್ರೀಟ್ ಮಾಡಿದ್ರು. ಗೈಡ್ ಅಂದ್ರೆ ಅವ್ರು ರಿವರ್ ಡಿವೈಸ್ ಆಕ್ಟಿವಿಟೀಸ್ ಮಾಡಿಸ್ಬೇಕು. ಅವರಲ್ಲಿ ಮೇಲ್ಗಡೆ ಆಫೀಸ್ ಹತ್ರ ಒಂದ್ ಕೌಂಟರ್ ಅಂತ ಇದೆ, ಅಲ್ಲಿ ಯಾಕೆ ಬಂದ್ರು ಅವರು? ಅಷ್ಟು 70 ಜನ ಗೈಡ್ಸ್ ಎಲ್ಲರೂ ಅಲ್ಲಿ ಯಾಕೆ ಬಂದ್ರು? ಅವರೆಲ್ಲ ಪ್ಲಾನ್ ಮಾಡಿ ಕರೆಸಿ ನಮ್ಗೆ ಮಾಡಿದ್ರು. ಕೊಲೆ ಪ್ರಯತ್ನ ಪಟ್ಟಾರ ಸರ್. ಕೊಲೆ ಮಾಡ್ಲಿಕ್ಕೆ ಓನರ್ಸ್ ಏನಂದ್ರೆ ನಿಮ್ಗೆ ದಾಂಡೇಲಿ ಒಳಗೆ ಇಲ್ದಂಗ್ ಮಾಡ್ತೀನಿ, ನಿಮ್ಗೆ ಕಲಾಸ ಮಾಡ್ತೀನಿ ಅಂತೇಳಿ ಹೇಳಿದ್ರು. ಅದು ವಿಡಿಯೋ ಇದೆ ಸರ್. ಎಲ್ಲ ಕಳ್ಸಿ- ಸರ್ ಇವತ್ತಿನ ದಿನ ಗಣೇಶ್ ಗುಡಿಗೆ ನಮ್ದು ಗೆಸ್ಟ್ ಕಳಿಸಿದ್ವಿ ಸರ್. ಗೆಸ್ಟ್ ಕಳಿಸಿದಾಗ ಇವತ್ತು ಆ ಗೆಸ್ಟ್ಗೆ ಇವ್ರು 1 ರಿಂದ 1.5 ತಾಸು ಅಲ್ಲಿ 1 ಕೌಂಟರ್ ಮಾಡ್ಕೊಂಡಿದ್ದಾರೆ ಸರ್ ಅವರು ಅಸೋಸಿಯೇಷನ್ ಅಂತ ಹೇಳಿ. ಅಲ್ಲಿ ನಿಲ್ಸ್ಕೊಂಡ್ರಿ ಸರ್. ನಿಲ್ಸ್ಕೊಂಡ್ಮೇಲೆ ನಾವು ಫೋನ್ ಮಾಡಿ ಕೇಳಿದ್ವಿ, ಯಾಕೆ ನಿಲ್ಸ್ಕೊಂಡ್ರಿ ನೀವು ಅಂತೇಳಿ. ಇಲ್ಲ ಸ್ವಲ್ಪ ನಮ್ದು ಇಲ್ಲಿ ದುಡ್ಡು ಕೊಡೋದೈತಿ, ದುಡ್ಡು ಕೊಟ್ಟರೆ ನಾವು ಮಾಡಿಸ್ತೀವಿ ಅಂತ ಹೇಳಿದ್ರು ಸರ್. ಆಮೇಲೆ ಇದಕ್ಕಿಂತ ಮುಂಚೆ ಯಾವಾಗ ಆ ತರ ಘಟನೆ ಆಗಿಲ್ಲ. ನಾವು ಕೇಳಕ್ ಹೋಗಿವ್ ಸರ್, ಯಾಕ ಈ ತರ ನೀವು ಮಾಡಿದ್ರಿ ಅಂತೇಳಿ. ಯಾಕಂದ್ರೆ ಆ ಗೆಸ್ಟ್ಗಳು ಬಂದವರು ಸರ್ ಊಟ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರು ಸರ್. ನಮ್ಗೆ ದುಡ್ಡು ಕೊಟ್ಟಿಲ್ಲ, ಏನೂ ಇಲ್ಲ. ಇಲ್ಲಿ ನಾವು 2 ತಾಸು ವೇಟ್ ಮಾಡ್ಸ್ಯಾರ ಸರ್ ಇವರು. ಅದನ್ನ ಕೇಳಕ್ ಬಂದಿದ್ದಕ್ಕ ಸರ್ ಆ ಮಾಲೀಕರು, ರಿಸಾರ್ಟ್ ಮಾಲೀಕ, ಅದು ಜಟ್ಟಿ ಮಾಲೀಕರು ಇದ್ದಾರೆ ಸರ್ 4 ಜನ. ಒಂದು ಅವ್ರ ಜಟ್ಟಿ ಹೆಸರೇನು ಅವ್ರದ್ದು? ಮಹಾನ ಸ್ಟೇಟ್ ಅಡ್ವೆಂಚರ್, ನಿಸರ್ಗ ಅಪ್ರೂವ್ಡ್ ಸರ್. ಈ 4 ಜಟ್ಟಿ ಓನರ್ಸ್ ಸರ್. ಆಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಗೈಡ್ಸ್ ಗಳು ಒಂದಿಲ್ಲ ಅಂದ್ರೆ ಒಂದು 60 ರಿಂದ 70 ಜನ ಬಂದು ಸರ್ ನಮ್ಗೆ ಜೀವದ ಮೇಲೆ ಇದು ಮಾಡಕ್ ಬಂದ್ರು, ಕೊಲೆ ಮಾಡಕ್ ಬಂದಿದ್ರು ಸರ್ ನಮ್ಗೆ. ಅಷ್ಟರಲ್ಲಿ ನಮ್ ಜೋಡಿ ಒಂದು 10-12 ಜನ ನಾವ್ ಇದ್ರು ಜನ. ಅವ್ರು ಇದ್ರ ಅಂತೇಳಿ ನಾವು ಉಳಿದು, ಇಲ್ಲಾಂದ್ರೆ ಎಲ್ಲಾರ್ದು ಅಲ್ಲ ಸರ್, ಒಬ್ಬೊಬ್ಬರಿಗೆ 20-25 ಜನ. ಆಕ್ಚುಲಿ ಗಲಾಟೆ ಎದ್ರ ಸಂಬಂಧ ಐತೆ? ಅವ್ರು ರೊಕ್ಕ ಏನು ಹೆಚ್ಚು ತಗೊಳ್ತಾರೆ? ರೊಕ್ಕ ಹೆಚ್ಚು ತಗೊಳ್ತಾರೆ, ಎದ್ರ ಸಂಬಂಧ? 1 to double ದುಡ್ಡು ತಗೊಳ್ತಾ ಇದ್ದಾರೆ ಸರ್. 1 to triple. ಒಂದು ಈಗ 200 ರೂಪಾಯಿಗೆ ಎಲ್ಲಾ ಆಕ್ಟಿವಿಟೀಸ್ ಮಾಡಿಸ್ತಿದ್ರು ಸರ್. ಈಗ 1 ತಿಂಗಳು ಆಯ್ತು ಸರ್. 1 ತಿಂಗಳಿಂದ ಅಂದ್ರೆ ಒಂದು 15-20 ದಿನದಿಂದ ಒಂದೇ ಸಾರಿ 750 ಮಾಡಿದ್ದಾರೆ ಸರ್. ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಆಲ್ರೆಡಿ 1 ತಿಂಗಳಕ್ಕಿಂತ ಮುಂಚೆ ನಾವು ಬುಕಿಂಗ್ ತಗೊಂಡಿದ್ದೀವಿ ಸರ್. ಒಂದ್ ರೇಟ್ ಅಲ್ಲಿ 1200-1500 ಬುಕಿಂಗ್ ತಗೊಂಡಿದ್ದೀವಿ. ಇವರು ಒಂದೇ ಸಾರಿ 750 ಮಾಡಿದ್ದಾರೆ. ಈಗ ನಾವ್ ಯಾರ ಗೆಸ್ಟ್ಗೆ 750 ಇವ್ರಿಗೆ ಕೊಟ್ರೆ ನಮಗೆ ಸರ್ 750 ನಡೆಯಲ್ಲ ಸರ್. ಯಾಕಂದ್ರೆ 2 ಟೈಮ್ ಊಟ ನಾಷ್ಟ ಎಲ್ಲ ಮೈ ಮೇಲಿದೆ. ಅದನ್ನ ನೀವು ಕೇಳಕ್ ಹೋದ್ರೆ ನಾವು ಕೇಳಲ್ಲ, ನಾವು ಮಾತಾಡಲ್ಲ. ನಿಮ್ಮ ಹತ್ರ ಯಾಕೆ ಮಾತಾಡ್ಬೇಕು? ನೀವು ಯಾರು? ಚಿಲ್ಲರ್ ಮಂದಿ ನೀವೆಲ್ಲ ಈ ತರ ಅಂತೇಳಿ ಜಾತಿ ಮೇಗೂ ನಿಂದನೆ ಮಾಡಿದಾರೆ ಸರ್ ಇಲ್ಲಿ ಜಗಳದಲ್ಲಿ. ಮೊನ್ನೆ 4 ಜನ ಗೆಸ್ಟ್ ಹೊಡೆದಾರೆ ಸರ್ ಅಲ್ಲಿ ರಿಸಾರ್ಟ್ ಇಂದ ಆಕ್ಟಿವಿಟೀಸ್ ಮಾಡಕ್ ಬಂದವ್ರಿಗೆ. ಓನರ್ ಒಂದು ಶಾಮಲ್ ಸರ್, ಆ ನಂತರ ಕರೀಮು, ಆಮೇಲೆ ಸಂಜಯ್, ಆಮೇಲೆ ಯಾರವ ಚಾಂದ್ ಅಂತ ಸರ್. ಚಾಂದ್ ಅನ್ನವ, ಆಮೇಲೆ ಈ ಶಾಮಲ್ ಅನ್ನವ, ಮತ್ತೆ ಕರೀಮ್ ಅನ್ನೋರು ಸರ್. ಆಕ್ಚುಲಿ ಇದೆಲ್ಲ ಆಗಕ್ ಕಾರಣನೇ ಇವ್ರು. ಆ ಸಂಜು ಅನ್ನೋದನ್ನಲ್ಲ ಸರ್, ಎಲ್ಲರೂ ಜನ ಎಲ್ಲ ಕೂಡಿಸ್ಕೊಂಡು ಅವಂಗೇನು ಲೀಡರ್ ಮಾಡ್ಯಾರ ಸರ್ ಅಲ್ಲಿ. ಅವ ನಮ್ಗೆ ಬಂದು ಕೆಟ್ಟ ಭಯಕತ್ತ ಸರ್. ಇವ್ರ ಜೊತೆ ಕೂಡಿ ಇವ್ರು ಭಯಕತ್ ಬಿಟ್ರೆ ಸರ್. ಇವ್ರು ಭಯಕತ್ ಕೂಡ ನಮ್ಮ ಹತ್ರ ವಿಡಿಯೋನೇ ಇದೆ ಸರ್. ಅವ್ರು ನಮ್ಮ ಮೈ ಮೇಲೆ ಗಲಾಟೆ ಮಾಡಿದ್ರು. ಓಕೆ, ಈಗ ನೀವು ಅದ್ರ ಸಲುವಾಗಿ ವ್ಯಾಪಾರ ಮಾಡ್ತಾ ಇದ್ದೀರಿ? ರಾಮ್ ಸ್ಟೇಷನ್ ದಲ್ಲಿ ವ್ಯಾಪಾರ ಮಾಡ್ತಾ ಗೈಡ್ 70 ಮಂದಿ ಗೈಡ್ ಅಲ್ಲಿ 1 ಕೌಂಟರ್ ಯಾಕೆ ಬಂದ್ರು? 70 ಜನ ಗೈಡಿಗೆ ನನ್ ತಲೆ ಹೊಡೆದಾರ ಸರ್. ನೋಡಿ ಸರ್, ಚಾಕುವಿಂದ ಹೊಡೆದಾರ. 20 ಸರ್. ನಾವು ತಪ್ಪಿಸ್ಕೊಂಡು ಸರ್ ಓಡಾಕತ್ತೇವಿ. ಬೋಟಿಂಗ್ ಇದು ಪೆಡಲ್ ಇರುತ್ತೆ ನೋಡಿ ಸರ್, ಅದರಿಂದ ಹೊಡೆದಾರ ಸರ್. ಗೈಡ್ ಅಂದ್ರೆ ಅವರು ಪ್ರಾಪರ್ಟಿ ಓನರ್ ಅಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ಸರ್ ನಮ್ಗೆ ಅವ್ರು ಈ ತರ ಟ್ರೀಟ್ ಮಾಡಿದ್ರು. ಗೈಡ್ ಅಂದ್ರೆ ಅವ್ರು ರಿವರ್ ಡಿವೈಸ್ ಆಕ್ಟಿವಿಟೀಸ್ ಮಾಡಿಸ್ಬೇಕು. ಅವರಲ್ಲಿ ಮೇಲ್ಗಡೆ ಆಫೀಸ್ ಹತ್ರ 1 ಕೌಂಟರ್ ಅಂತ ಇದೆ, ಅಲ್ಲಿ ಯಾಕೆ ಬಂದ್ರು ಅವರು? ಅಷ್ಟು 70 ಜನ ಗೈಡ್ಸ್ ಎಲ್ಲರೂ ಅಲ್ಲಿ ಯಾಕೆ ಬಂದ್ರು? ಅವರೆಲ್ಲ ಪ್ಲಾನ್ ಮಾಡಿ ಕರೆಸಿ ನಮ್ಗೆ ಮಾಡಿದ್ರು. ಕೊಲೆ ಪ್ರಯತ್ನ ಪಟ್ಟಾರ ಸರ್. ದಾಂಡೇಲಿ ಒಳಗೆ ಇಲ್ದಂಗ್ ಮಾಡ್ತೀನಿ, ಮಾತಾಡ್ಲಿಕ್ಕೆ ಹೋಗ್ತೀನಿ ಅಂತೇಳಿ ಹೇಳಿದ್ರು.